Hi parents, welcome back to Motherhood Kannada YouTube channel. ಇವತ್ತಿನ ವಿಡಿಯೋದಲ್ಲಿ ನಾನು ಡೆಲಿವರಿ ಆದಮೇಲೆ ಎಲ್ಲರೂ ಹೇಳ್ತಾರೆ ನೀರು ಕುಡಿಬಾರ್ದು ಅಂತ ಹೇಳಿಬಿಟ್ಟು ಅದಕ್ಕೆ ನೀರು ಕುಡಿಬೇಕೋ ಬೇಡವೋ ಮತ್ತು ಕುಡಿದ್ರು ಯಾವ ಥರ ನೀರು ಕುಡಿಬೇಕು ಮತ್ತು ಆಗಿನ ಕಾಲದಲ್ಲಿ ನೀರು ಕುಡಿಬಾರ್ದು ಅಂತ ಹೇಳ್ತಿದ್ರು. ಅದಕ್ಕೆ ರೀಸನ್ನು ನೀವು ನೀರು ಕುಡಿದಲೇ ಇದೆ ಏನೇನೆಲ್ಲ ತೊಂದರೆ ಆಗುತ್ತೆ ಅನ್ನೋದನ್ನ ಈ ವಿಡಿಯೋದಲ್ಲಿ ನಾನು ಕಂಪ್ಲೀಟಾಗಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಇನ್ನೂ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿ. ಸಬ್ಸ್ಕ್ರೈಬ್ ಮಾಡೋದಷ್ಟೇ ಅಲ್ಲ, ಪಕ್ಕದಲ್ಲಿರೋ ಬೆಲ್ ಐಕನ್ನ ನೀವು ಆನ್ ಮಾಡ್ಕೋಬೇಕು. ಇಲ್ಲ ಅಂತಂದರೆ ನನ್ನ ಎಲ್ಲ ಹೊಸ ವಿಡಿಯೋಗಳು ನಿಮಗೆ ಬರೋದಿಲ್ಲ. ಅದಕ್ಕಂತಲೇ ಬೆಲ್ ಐಕನ್ನು ಸಹ ಆನ್ ಮಾಡ್ಕೊಳ್ಳಿ. ಇವಾಗ ವಿಡಿಯೋ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ಈಗ ನೀರು ಕುಡಿಯೋದು ಸರಿನೋ ತಪ್ಪು? ಮೊದಲೆಲ್ಲ ಹೇಳ್ತಾನೆ ಇದ್ರು ನೀರು ಕುಡಿಬಾರ್ದು, ಬಾಣಂತಿಯರಿಗೆ ನೀರು ಕೊಡಬಾರ್ದು ಅಂತ ಹೇಳಿಬಿಟ್ಟು. ಅದು ತಪ್ಪು. ನೀವು ಎಷ್ಟಾದ್ರೂ ನೀರು ಕುಡಿಬೋದು. ನಾವು ಕಾಮನ್ ಆಗಿ ಡೆಲಿವರಿಗಿಂತ ಮುಂಚೆ ನೀವು ಎಷ್ಟು ನೀರು ಕುಡಿದ್ರೋ ಅಷ್ಟು ನೀರು ಆರಾಮಾಗಿ ಕುಡಿಬೋದು. ಅದರಲ್ಲಿ ಯಾವ ತೊಂದರೆನೂ ಇಲ್ಲ. ನೀರು ಕುಡಿದ್ರೆ ಈ ಥರ ಪ್ರಾಬ್ಲಮ್ ಆಗುತ್ತೆ, ಆ ಥರ ಪ್ರಾಬ್ಲಮ್ ಆಗುತ್ತೆ ಅಂತ ತುಂಬ ಜನ ಹೇಳ್ತಾರೆ. ಅದೆಲ್ಲ ತಪ್ಪು. ನೀರು ನಿಮಗೆ ಬಾಡಿಗೆ ತುಂಬ ಅಗತ್ಯ. ನೀವು ಎಷ್ಟು ನೀರು ಕುಡಿತೀರೋ ನಿಮಗೂ ಒಳ್ಳೆಯದು ಮತ್ತು ಮಗುಗೂ ತುಂಬ ಒಳ್ಳೆಯದು. ಮತ್ತು ಆಗಿನ ಕಾಲದಲ್ಲಿ ಕೂಡ ನೀರನ್ನ ಕೊಡ್ತಿರ್ಲಿಲ್ಲ. ಯಾಕೆ ಅಂತ ಹೇಳಿದ್ರೆ ನನಗೆ ಗೊತ್ತಿರೋಂಗೆ 2 ರೀಸನ್ ಇದೆ. ಮೊದಲನೇ ರೀಸನ್ ಅಂತಂದರೆ ಆಗಿನ ಕಾಲದಲ್ಲಿ ಸಿ ಸೆಕ್ಷನ್ ಅನ್ನೋದು ಇರಲಿಲ್ಲ. ಅಂತಂದರೆ ಎಲ್ಲರಿಗೂ ಆಲ್ಮೋಸ್ಟ್ ನಾರ್ಮಲ್ ಡೆಲಿವರಿನೇ, ಆಲ್ಮೋಸ್ಟ್ ಅನ್ನೋದಲ್ಲ ಎಲ್ಲರೂ ನಾರ್ಮಲ್ ಡೆಲಿವರಿನೇ ಇತ್ತು. ಸಿ ಸೆಕ್ಷನ್ ಅನ್ನೋ ಆಪ್ಷನ್ನೇ ಇರಲಿಲ್ಲ. ಸಿ ಸೆಕ್ಷನ್ ಅನ್ನೋದು ಬಂದಿರೋದು ಇತ್ತೀಚೆಗೇನೆ. ಅದಕ್ಕೇನೆ ಆಗಿನ ಕಾಲದಲ್ಲಿ ನಾರ್ಮಲ್ ಡೆಲಿವರಿ ಆಯಿತು ಅಂತಂದರೆ ನಾರ್ಮಲ್ ಡೆಲಿವರಿ ಆದಾಗ ತುಂಬ ಬ್ಲೀಡಿಂಗ್ ಆಗಿರುತ್ತೆ. ಆ ಜಾಗನ ವೆಟ್ ಇರಬೇಕು. ವೆಟ್ ಇತ್ತು ಅಂತಂದರೆ ಇನ್ಫೆಕ್ಷನ್ಸ್ ಆಗುತ್ತೆ, ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳಿಬಿಟ್ಟೇ ಅವಾಗಿನ ಕಾಲದಲ್ಲಿ ನೀರು ಜಾಸ್ತಿ ಕುಡಿತಿರ್ಲಿಲ್ಲ. ನೀರು ಜಾಸ್ತಿ ಕುಡಿದ್ರೆ ಯೂರಿನ್ ಜಾಸ್ತಿ ಹೋಗುತ್ತೆ. ಅದೊಂದು ರೀಸನಿಂದನೇ ಅವಾಗಿನ ಕಾಲದಲ್ಲಿ ನೀರು ಜಾಸ್ತಿ ಕೊಡ್ತಿರ್ಲಿಲ್ಲ. ಸೆಕೆಂಡ್ ರೀಸನ್ ಏನಪ್ಪ ಅಂತಂದರೆ ಅವಾಗಿನ ಕಾಲದಲ್ಲಿ ಈಗಿರೋ ಅಷ್ಟು ಫೆಸಿಲಿಟಿ ಅಷ್ಟಾಗಿ ಇರಲಿಲ್ಲ. ಅಂದರೆ ವಾಶ್ರೂಮ್ಸ್ ಆಗಲಿ ಬಾತ್ರೂಮ್ಸ್ ಆಗಲಿ ಅಷ್ಟಾಗಿ ಏನು ಅಂದರೆ ಫೆಸಿಲಿಟೀಸ್ ಇರಲಿಲ್ಲ. ಈಗ ಮಗು ಒಂದು ಕಡೆ ಇದ್ದರೆ ತಾಯಿ ಇನ್ನೊಂದು ಕಡೆ ಹೋಗಿ ವಾಶ್ರೂಮ್ನ ಯೂಸ್ ಮಾಡಬೇಕಿತ್ತು. ಇಲ್ಲ ಅಂತಂದರೆ ಬೇರೆ ಕಡೆ ಗದ್ದೆ ಆಗಲಿ ಬೈಲಾಗಲಿ ಅಂಥ ಕಡೆ ಎಲ್ಲ ಹೋಗಿ ಅವರು ಯೂಸ್ ಮಾಡಬೇಕಿತ್ತು. ಅದಕ್ಕೇ ಜಾಸ್ತಿ ನೀರು ಕುಡಿದ್ರು ಅಂತಂದರೆ ಜಾಸ್ತಿ ಸಲ ಯೂರಿನ ಪಾಸ್ ಮಾಡಬೇಕಾಗುತ್ತೆ. ಅದೊಂದು ರೀಸನಿಂದಲೇ ಆಗಿನ ಕಾಲದಲ್ಲಿ ಜಾಸ್ತಿ ನೀರು ಕುಡಿಯೋಕ್ಕೆ ಬಿಡ್ತಿರ್ಲಿಲ್ಲ. ಮತ್ತು ಇವಾಗ ಏನಾರ ಮಗು ಒಂದೇ ಇತ್ತು ಮನೆಯಲ್ಲಿ, ಈಗ ಬೇರೆಯವ್ರ ಕಡೆ ಬಿಟ್ಟು ಹೋಗಿದ್ರು, ತಾಯಿ ದೂರ ಹೋಗಿದ್ರು ಅಂತಂದರೆ ಮಗು ಅಳೋ ಚಾನ್ಸಸ್ ತುಂಬ ಇರುತ್ತೆ. ಇಲ್ಲ ಅಂತಂದರೆ ಆಗಿನ ಕಾಲದಲ್ಲಿ ಏನಾಗಿತ್ತು, ಮನೆಗಳೆಲ್ಲ ಸ್ವಲ್ಪ ಸುತ್ತಮುತ್ತ ಎಲ್ಲ ಕಾಡುಗಳೇ ಇರ್ತಿತ್ತು. ಆವಾಗ ಹುಲಿ ಆಗಲಿ ಚಿರತೆ ಆಗಲಿ ಬರುವ ಸಾಧ್ಯತೆ ತುಂಬ ಇತ್ತು. ಆ ರೀಸನಿಂದನೂ ಕೂಡ ಅವಾಗಿನ ಕಾಲದಲ್ಲಿ ನೀರು ಜಾಸ್ತಿ ಕೊಡ್ತಾ ಇರಲಿಲ್ಲ. ಮತ್ತು ಇನ್ಯಾವ ರೀಸನ್ನು ಇಲ್ಲ ಅಂತ ನಾನು ಅಂದ್ಕೊಂಡಿದ್ದೀನಿ. ನನಗೆ ಗೊತ್ತಿರೋಂಗೆ ಈ 2 ರೀಸನಿಂದನೇ ಜಾಸ್ತಿ ನೀರು ಕೊಡಬಾರ್ದು ಅಂತಲೇ ಆಗಿನ ಕಾಲದಲ್ಲಿ ಈ ರೀತಿನ ಫಾಲೋ ಮಾಡ್ಕೊತಾ ಬರ್ತಿದ್ದಾರೆ. ಅದನ್ನು ಕೂಡ ಈಗ ಕಂಟಿನ್ಯೂ ಮಾಡೋದು ತಪ್ಪು. ಯಾಕಂತಂದರೆ ಡೆಲಿವರಿ ಆದಮೇಲೆ ತಾಯಿಗೆ ತುಂಬ ಅಂದರೆ ತುಂಬ ನೀರು ಅಗತ್ಯ ಇದೆ. ಡಾಕ್ಟರ್ಸ್ ಕೂಡ ಇದನ್ನೇ ಹೇಳ್ತಾರೆ, ಆದಷ್ಟು ತಾಯಿಗೆ ಎಷ್ಟು ನೀರು ಬೇಕೋ ಅಷ್ಟು ಕೊಡಿ ಅಂತ ಹೇಳಿಬಿಟ್ಟು. ಈಗ ಮನೆಯಲ್ಲಿ ಅಜ್ಜಿ ಇದ್ದರು ಅವರಿದ್ರು ಅಂತಂದರೆ ಇದಂತೂ ಕಂಪಲ್ಸರಿಯಾಗಿ ರಿಸ್ಟ್ರಿಕ್ಷನ್ ಮಾಡ್ತಾರೆ, ನೀರು ಕೊಡಬೇಡಿ, ಮೈ ಉಬ್ಬುತ್ತೆ, ಇಲ್ಲ ದಪ್ಪ ಹಾಕ್ತಾರೆ ಅಂತ ಹೇಳಿಬಿಟ್ಟು. ಅದೇನೂ ರೀಸನ್ ಅಲ್ಲ. ನೀವು ತಾಯಿ ಆದವರು ಎಷ್ಟು ಬೇಕಾದ್ರೂ ನೀವು ಕುಡಿಬೋದು. ಅದಕ್ಕಂತೂ ರಿಸ್ಟ್ರಿಕ್ಷನ್ ಏನೂ ಇಲ್ಲ. ಡಾಕ್ಟರ್ಸ್ ಕೂಡ ಇದನ್ನೇ ಹೇಳ್ತಾರೆ ನಿಮ್ಗೂ. ಇವಾಗ ನೀರು ಕುಡಿಬೋದು ಅಂತಂದರೆ ಎಷ್ಟು ಕುಡಿಬೋದು ಅಂತಂದರೆ ನಿಮಗೆ ಎಷ್ಟು ಬೇಕೋ ಅಷ್ಟು, ಅಂದರೆ ನಿಮ್ಮ ದೇಹಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನ ನೀವು ಕುಡಿಬೋದು. ಫಸ್ಟ್ ಸ್ಟಾರ್ಟಿಂಗಲ್ಲಿ ನೀವು ನೀರನ್ನ ಕುಡಿಯೋಕ್ಕೆ ಅಂತಂದರೆ 1 ರಿಂದ 1.5 ಲೀಟ್ರಷ್ಟು ನೀರನ್ನ ಕುಡಿಬೋದು 1 ಮಂತ್, ಸೆಕೆಂಡ್ ಮಂತಲ್ಲಿ. ಆಮೇಲೆ ನಿಮಗೆ ಅಗತ್ಯ ಇತ್ತು, ಜಾಸ್ತಿ ನಿಮ್ಮ ಮೈಯಲ್ಲಿ ಡಿಹೈಡ್ರೇಷನ್ ಆಗ್ತಿದೆ ಅಂತಂದರೆ ನೀವು ಜಾಸ್ತಿನೇ ಮಾಡ್ಕೊತ ಹೋಗ್ಬೋದು. ಈಗ 3 ತಿಂಗಳು 4 ತಿಂಗಳು ಆಗ್ತಿದ್ದಂಗೆ ನಾರ್ಮಲ್ ಆಗಿ ನೀವು ಮುಂಚೆ ಎಷ್ಟು ನೀರನ್ನ ತೊಗೊತಿದ್ರೋ ಬಾಡಿಗೆ 3 to 4 ಲೀಟರ್ ಅಷ್ಟು ನೀವು ಆರಾಮಾಗಿ 3 ತಿಂಗಳು 4 ತಿಂಗಳು ಆದಮೇಲೆ ಅಷ್ಟು ನೀರನ್ನ ಕಂಪಲ್ಸರಿಯಾಗಿ ನಿಮ್ಮ ಬಾಡಿಗೆ ತೊಗೋಬೋದು. ಅದರಿಂದ ಯಾವ ತೊಂದರೆನೂ ಆಗೋದಿಲ್ಲ. ಮತ್ತು ನೀವು ನೀರು ಕುಡಿತಿದ್ದೀರಾ ಅಂತಂದರೆ ಯಾವ ನೀರನ್ನ ಕುಡಿಬೋದು ಅಂತಂದರೆ ಕೋಲ್ಡ್ ವಾಟರ್ ಕುಡಿಯೋಂಗಿಲ್ಲ, ಎಳ್ನೀರನ್ನ ಕುಡಿಯೋಂಗಿಲ್ಲ, ಅಂಥ ನೀರು ಯಾರೂ ಕುಡಿಯೋಂಗಿಲ್ಲ. ಏಕೆಂದರೆ ಮಗುವಿಗೆ ಶೀತ ಆಗಿಬಿಡುತ್ತೆ ಅಂತ ಹೇಳ್ಬಿಟ್ಟು. ಏಕೆಂತಂದರೆ ನೀವು ಏನು ಆಹಾರ ಆಗಲಿ ನೀರನ್ನಾಗಲಿ ತೊಗೊತಿರೋ ಅದನ್ನೇ ಮಗುಗೆ ಹೋಗುತ್ತೆ. ಅದಕ್ಕೇ ಕೋಲ್ಡ್ ವಾಟರ್ ಆಗಲಿ ನಾರ್ಮಲ್ ವಾಟರ್ ಆಗಲಿ ಕಂಪಲ್ಸರಿಯಾಗಿ ತೊಗೊಳೋಂಗಿಲ್ಲ. ಫ್ರಿಜ್ ವಾಟ್ರು ಇಲ್ಲ ಅರಿವಿ ವಾಟ್ರು ಯಾವುದು ತೊಗೊಳೋಂಗಿಲ್ಲ. ಹಾಟ್ ವಾಟರ್ ತೊಗೋಬೇಕಾಗುತ್ತೆ. ಬಿಸಿ ನೀರು ಕಾಯಿಸಿ ಸ್ವಲ್ಪ ಬಿಸಿ ಇರೋ ಟೈಮಲ್ಲಿ ನೀವು ಕಂಪಲ್ಸರಿಯಾಗಿ ನೀರನ್ನ ಕುಡಿಬೇಕಾಗುತ್ತೆ. ತಣ್ಣೀರಾಗಲಿ ಕೋಲ್ಡ್ ವಾಟರ್ ಆಗಲಿ ಕಂಪಲ್ಸರಿಯಾಗಿ ತೊಗೋಬಾರ್ದು. ನೀವು ನಿಮ್ಮ ಬಾಡಿಗೆ ಎಷ್ಟು ನೀರನ್ನ ಕುಡಿತೀರೋ ಅಷ್ಟು ನಿಮ್ಮ ಬಾಡಿಗೆ ತುಂಬ ಒಳ್ಳೆಯದು. ನೀರು ಕುಡಿದಲೇ ಆಗೋ ಪ್ರಾಬ್ಲಮ್ಸ್ ಏನಂತಂದರೆ
ತುಂಬ ಇರುತ್ತೆ. ಏನಾಗುತ್ತೆ ಅಂತಂದರೆ ನಿಮಗೂ ಕೂಡ ಈಗ ನೀರು ಕುಡಿದಲೇ ನಿಮ್ಮ ಬಾಡಿಗೆ ಎಷ್ಟು ಅಗತ್ಯ ಇದೋ ಅಷ್ಟು ನೀವು ನೀರು ತೊಗೊಂಡಲೇ ಇದ್ದರೆ ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ ಆಗುತ್ತೆ, ಮೋಷನ್ ಪ್ರಾಬ್ಲಮ್ ಆಗುತ್ತೆ. ಅಂದರೆ ನೀವು ನಿಮಗೆ ಮೈಯಲ್ಲಿರೋ ನೀರು ಕಮ್ಮಿ ಆಗ್ತಿದ್ದಂಗೆ ನಿಮಗೆ ಮೋಷನ್ ಪ್ರಾಬ್ಲಮ್ ಆಗುತ್ತೆ. ಸೊ ಮೋಷನ್ಗೆ ಕರೆಕ್ಟಾಗಿ ಹೋಗೋಕ್ಕಾಗೋದಿಲ್ಲ, ಸೊ ಪೇಯ್ನ್ ಆಗುತ್ತೆ, ಸೊ ಅದೆಲ್ಲ ಆಗುತ್ತೆ. ಸೆಕೆಂಡ್ ರೀಸನ್ನು ಮಗುಗೆ ಹಾಲು ಕಮ್ಮಿ ಆಗಿಬಿಡುತ್ತೆ. ಏಕೆ ಅಂತಂದರೆ ನಿಮ್ಮ ಬ್ರೆಸ್ಟ್ ಮಿಲ್ಕು 90% ಅಷ್ಟು ನೀರೇ ಇರುತ್ತೆ. ಸೊ ನೀವು ಇಂಟೇಕ್ ತೊಗೊಂಡಿಲ್ಲ ಅಂತಂದರೆ ಸೊ ಬ್ರೆಸ್ಟ್ ಮಿಲ್ಕ್ ಹೆಂಗೆ ಇನ್ಕ್ರೀಸ್ ಆಗಬೇಕು ಹೇಳಿ? ಸೊ ಆದಷ್ಟು ನೀವು ನೀರು ಕುಡಿದ್ರೆ ಮಾತ್ರ ನಿಮ್ಮ ಬ್ರೆಸ್ಟಲ್ಲಿ ಮಿಲ್ಕ್ ಇನ್ಕ್ರೀಸ್ ಆಗೋದು. ಸೊ ಇಲ್ಲ ಅಂತಂದರೆ ಕಮ್ಮಿ ಆಗುತ್ತೆ. ಥರ್ಡ್ ಪಾಯಿಂಟ್ ಏನಪ್ಪ ಅಂತಂದರೆ ನಿಮಗೆ ಸಿ ಸೆಕ್ಷನ್ ಆಗಲಿ ನಾರ್ಮಲ್ ಡೆಲಿವರಿ ಆಗಲಿ, ಸೊ ಡೆಲಿವರಿ ಆದಮೇಲೆ ನಿಮಗೆ ಮೈಕೈ ಎಲ್ಲ ತುಂಬ ಪೇಯ್ನ್ ಇರುತ್ತೆ. ಈಗ ಸಿ ಸೆಕ್ಷನ್ ಆದಮೇಲೆ ಇಂಜೆಕ್ಷನ್ ಕೊಟ್ಟಿರ್ತಾರೆ, ಸೊ ನಾರ್ಮಲ್ ಡೆಲಿವರಿ ಆದ್ರೂ ಸ್ವಲ್ಪ ಪೇಯ್ನ್ ಇರುತ್ತೆ. ಸೊ ಸುಶ್ರತನ ಮಾಡಿರ್ತಾರೆ, ಸೊ ಅದಕ್ಕೆಲ್ಲನೂ ತುಂಬ ಮೈಕೈ ಎಲ್ಲ ನೋವು ಇರುತ್ತೆ. ಸೊ ಅದ್ರಾಗೂ ನೀವು ನೀರು ತೊಗೊಳ್ತಲೇ ಇದ್ದರೆ ತುಂಬ ಪ್ರಾಬ್ಲಮ್ ಆಗುತ್ತೆ. ಸೊ ಮೈಕೈ ಎಲ್ಲ ತುಂಬ ಜಾಸ್ತಿ ನೋವಾಗುತ್ತೆ. ಸೊ ಅದಕ್ಕೆ ನೀವು ನೀರನ್ನ ಆದಷ್ಟು ಜಾಸ್ತಿ ತೊಗೋಬೇಕು. ಮತ್ತು ನೀವು ನೀರು ಕುಡಿದಲ್ಲೇ ಇದ್ದರೆ ಬಾಡಿಲಿ ಹೀಟ್ ಜಾಸ್ತಿ ಆಗುತ್ತೆ. ಮತ್ತು ನಿಮಗೆ ಹೀಟ್ ಜಾಸ್ತಿ ಆಯಿತು ಅಂತಂದರೆ ಮಗುಗೂ ಕೂಡ ಹೀಟ್ ಆಟೋಮೆಟಿಕಲಿ ಜಾಸ್ತಿ ಆಗುತ್ತೆ. ನಿಮ್ಮ ಬಾಡಿಲಿ ಎಷ್ಟು ಹೀಟ್ ಇದೆಯೋ ಬ್ರೆಸ್ಟ್ ಮಿಲ್ಕ್ ಮುಖಾಂತರ ಮಗುಗೆ ಹೋಗುತ್ತೆ. ಸೊ ಅದರಿಂದನೂ ಇಬ್ಬರಿಗೂ, ತಾಯಿ ಮತ್ತು ಮಗುವಿಗೆ ಇಬ್ಬರಿಗೂ ತೊಂದರೆ ಆಗುತ್ತೆ. ಸೊ ಪ್ಲೀಸ್ ನಿಮಗೆ ಎಷ್ಟು ನೀರು ಕುಡಿಬೇಕು ಅನಿಸುತ್ತೋ ಅಷ್ಟು ನೀರನ್ನ ನೀವು ತೊಗೋಬೋದು. ಮತ್ತು ನೀರು ಕುಡಿದಲ್ಲೇ ಇದ್ದರೆ ನಿಮಗೂ ಕೂಡ ವೀಕ್ನೆಸ್ ಆಗುತ್ತೆ. ಸೊ ವೀಕ್ನೆಸ್ ಅಂತ ಅಂದರೆ ಫುಲ್ ಏನು ಸ್ಟ್ರೆಂತೇ ಇರೋದಿಲ್ಲ. ಸೊ ಮಾತಾಡೋಕ್ಕಾಗಲಿ, ತಲೆ ಸುತ್ತೋದಾಗಲಿ, ಸೊ ಎಲ್ಲನೂ ಆಗುತ್ತೆ. ಸೊ ಅದಕ್ಕೆ ಬಾಡಿಲೂ ಕೂಡ ವೀಕ್ನೆಸ್ ಕಾಣಿಸ್ಕೊಳುತ್ತೆ. ಮತ್ತು ಡೈಜೆಷನ್ ಕೂಡ ಆಗೋದಿಲ್ಲ. ನೀವು ಎಷ್ಟು ಈಗ 1-2 ಚಪಾತಿ ತಿಂತಿದ್ದೀರಾ ಅಂತಲೇ 1 ಗ್ಲಾಸ್ ನೀರು ಕುಡಿತಿದ್ದೀರಾ ಅಂತಂದರೆ ಅಲ್ಲಿಗೆ ಸಮಾನೇ ಆಗೋದಿಲ್ಲ. ಸೊ ಡೈಜೆಷನ್ ಕೂಡ ಇಶ್ಯೂ ಆಗುತ್ತೆ, ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಆಗುತ್ತೆ. ಸೊ ಆಮೇಲೆ ಎದೆಲೆ ಉರಿಯೋದು, ಎದೆಲೆ ಒತ್ತೋದು, ಮತ್ತು ಸೊ ಅದರಿಂದ ಕೂಡ ವಾಮಿಟಿಂಗ್ ಆಗೋದು ಕೂಡ ಜಾಸ್ತಿನೇ ಇರುತ್ತೆ. ಸೊ ಅದಕ್ಕೆ ನೀವು ನೀರನ್ನ ಇಂಟೇಕ್ ತೊಗೊಂಡು ಸ್ವತಃ ಡೈಜೆಷನ್ ಇಶ್ಯೂ ಕಮ್ಮಿ ಆಗುತ್ತೆ. ಸೊ ಇಲ್ಲಾಂದರೆ ಡೈಜೆಷನ್ ಇಶ್ಯೂಸ್ ಆಗುತ್ತೆ. ಮತ್ತು ನೀವು ನೀರು ಕುಡಿಯೋದಲ್ಲೇ ಇದ್ದರೆ ಯೂರಿನ್ ಇನ್ಫೆಕ್ಷನ್ ಆಗುತ್ತೆ. ಸೊ ಯೂರಿನ್ ಇನ್ಫೆಕ್ಷನ್ ನಿಮಗಾದರೆ ಸೊ ಮಗು ಕೂಡ ಯೂರಿನ್ ಇನ್ಫೆಕ್ಷನ್ ಆಗುತ್ತೆ. ಸೊ ಯೂರಿನ್ ಇನ್ಫೆಕ್ಷನ್ ಮಗುಗಾಗೋದ್ರಿಂದ ಮಗು ಪ್ರತಿ ಸಲ ಯೂರಿನ್ ಪಾಸ್ ಮಾಡಬೇಕಾದ್ರೆ ಬರ್ನಿಂಗ್ ಆಗಿ ಮಗು ಅಳ್ತಾ ಇರುತ್ತೆ. ಸೊ ಅದಕ್ಕೇನೆ ಸೊ ನೀವು ನೀರು ಕುಡಿದ್ರೆ ಸೊ ಯೂರಿನ್ ಇನ್ಫೆಕ್ಷನ್ ಕೂಡ ಕಮ್ಮಿ ಆಗುತ್ತೆ. ಇಲ್ಲ ಅಂತಂದರೆ ಯೂರಿನ್ ಇನ್ಫೆಕ್ಷನ್ ತಾನೇ ಜಾಸ್ತಿ ಆಗುತ್ತೆ. ಮತ್ತು ಲಾಸ್ಟ್ ಪಾಯಿಂಟ್ ಅಂತಂದರೆ ನಿಮಗೆ ಈಗ ಸಿಸರಿನ್ ಆಗಲಿ ನಾರ್ಮಲ್ ಡೆಲಿವರಿ ಆಗಲಿ, ನಾರ್ಮಲ್ ಡೆಲಿವರಿ ಮಾಡಿದ್ರೆ ಸೂಷನ್ ಮಾಡಿರ್ತಾರೆ, ಸಿಸರಿನ್ ಮಾಡಿದ್ರೆ ಸೊ 7 ಲೇಯರ್ನ ಕಟ್ ಮಾಡಿರ್ತಾರೆ. ಸೊ ಅದಕ್ಕೇನೆ ಸೊ ಆ ಸರ್ಜರಿ ಪೇಯ್ನು ನಿಮಗೆ ಕಾಣಿಸ್ಕೊಳುತ್ತೆ. ಈಗ ನೀರು ಕುಡಿದಲೇ ಇದ್ದರೆ ಬಾಡಿಲಿ ಡಿಹೈಡ್ರೇಷನ್ ಆಗುತ್ತೆ. ಡಿಹೈಡ್ರೇಷನ್ ಆಗೋದ್ರಿಂದ ಸ್ಟಿಚಸಲ್ಲಿ ಪೇಯ್ನ್ ಕಾಣಿಸ್ಕೊಳುತ್ತೆ. ಸೊ ಅದಕ್ಕೇನೆ ನೀವು ನೀರು ಅಗತ್ಯವಾಗಿ ಕುಡಿಲೇಬೇಕು. ಸೊ ಇದೆಲ್ಲನೂ ಕೂಡ ನಿಮಗೆ ನೀವು ನೀರು ತೊಗೊಂಡಲೇ ಇದ್ದರೆ, ನೀರು ಕುಡಿದಲೇ ಇದ್ದರೆ ಸೊ ಇದೆಲ್ಲ ತೊಂದರೆಗಳು ಇನ್ನು ಜಾಸ್ತಿನೇ ಕಾಣಿಸ್ಕೊಳುತ್ತೆ. ಸೊ ಅದಕ್ಕೇ ನಿಮಗೆ ಅಗತ್ಯವಿದ್ದಷ್ಟು ನೀರು ನೀವು ತೊಗೋಬೋದು. ಸೊ ಯಾರಿಗಾನ ಹೇಳಿದ್ರೆ ಇಲ್ಲ ನೀರು ಕುಡಿಬಾರ್ದು ಅಂತಂದರೆ ಸೊ ನೀವು ಅವ್ರಿಗೆ ಅರ್ಥ ಮಾಡಿಸ್ರಿ, ಇಲ್ಲ ನೀರು ತೊಗೋಬೋದು, ಡಾಕ್ಟರ್ ಕೂಡ ಹೇಳಿದ್ದಾರೆ ಇಷ್ಟು ನೀರು ತೊಗೋಬೋದು ಅಂತ ಹೇಳಿ, ನೀರು ಕುಡಿದ್ರೆ ಯಾವುದೇ ರೀತಿ ತೊಂದರೆ ಆಗೋದಿಲ್ಲ ಅಂತ ಹೇಳ್ಬಿಟ್ಟು ಇದೆಲ್ಲ ತೊಂದರೆಗಳನ್ನ ಹೇಳಿದ್ದೀನಲ್ಲ ನಾನು, ಏನೇನೆಲ್ಲ ಆಗುತ್ತೆ ಅಂದರೆ ಇದನ್ನೆಲ್ಲ ಬಿಡಿಸಿ ನೀವು ನಿಮ್ಮ ಮನೆಗೆ ಹೇಳಿ ಸೊ ಅವ್ರಿಗೂ ಕೂಡ ಅರ್ಥ ಆಗುತ್ತೆ. ಸೊ ನೀವು ನಿಮ್ಮ ಮೈಗೆ ಎಷ್ಟು ನೀರನ್ನ ತೊಗೊತಿರೋ ಸೊ ಅಷ್ಟೇ ಬ್ರೆಸ್ಟ್ ಮಿಲ್ಕ್ ಮುಖಾಂತರ ನಿಮ್ಮ ಮಗುಗೆ ಹೋಗುತ್ತೆ. ಸೊ ನೀವು ಎಷ್ಟು ಹೆಲ್ದಿಯಾಗಿರ್ತೀರೋ ಮಗು ಕೂಡ ಅಷ್ಟೇ ಹೆಲ್ದಿಯಾಗಿರುತ್ತೆ. ಇಲ್ಲ ಅಂದರೆ ನಿಮಗೆ ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ ಇದ್ದು, ಇಲ್ಲ ಯೂರಿನ್ ಪ್ರಾಬ್ಲಮ್ ಇದ್ದರು, ಇಲ್ಲ ಅಂದರೆ ಡೈಜೆಷನ್ ಪ್ರಾಬ್ಲಮ್ ಇಶ್ಯೂಸ್ ಇದ್ದರು, ಸೊ ನಿಮಗೆ ಏನೇನೆಲ್ಲ ಪ್ರಾಬ್ಲಮ್ ಇರುತ್ತೆ ಸೊ ಮಗು ಕೂಡ ಬರುತ್ತೆ. ಸೊ ಅದಕ್ಕೇ ಆದಷ್ಟು ನೀವು ಹೆಲ್ದಿಯಾಗಿದ್ದರೆ ನಿಮ್ಮ ಮಗುನೂ ಕೂಡ ಹೆಲ್ದಿಯಾಗಿರುತ್ತೆ. ಈಗ ನೀರು ಕುಡಿಬಾರ್ದು ಅನ್ನೋರಿಗೆಲ್ಲ ತಪ್ಪು. ಸೊ ನೀರು ಕುಡಿಬೋದು. ನಾನು ಕೂಡ ನನ್ನ ಮೈಗೆ ಎಷ್ಟು ನೀರು ಬೇಕೋ ಅಷ್ಟು ನೀರು ಕುಡಿದಿದ್ದೀನಿ. ಸೊ ಅದರಿಂದಲೇ ನಾನು ನಿಮಗೆ ಹೇಳ್ತಾ ಇದ್ದೀನಿ ಸೊ ನೀರು ಆರಾಮ್ಸಾಗಿ ಕುಡಿಬೋದು ಅಂತ ಹೇಳಿಬಿಟ್ಟು. ಸೊ ಅದರಿಂದ ಯಾವುದೇ ಕೂಡ ತೊಂದರೆ ಇಲ್ಲ. ನೀವು ನಿಮಗೆ ಎಷ್ಟು ಬೇಕೋ ಅಷ್ಟು ನೀರು ಕುಡಿಬೋದು. ಸೊ ನೋಡಿದ್ರಲ್ಲ, ಸೊ ಇದು ಇವತ್ತಿನ ಕಂಪ್ಲೀಟ್ ವಿಡಿಯೋ. ಸೊ ಇದೇ ಥರ ಇನ್ಫಾರ್ಮೇಟಿವ್ ವಿಡಿಯೋಗಳಿಗಾಗಿ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಮತ್ತು ಮತ್ತೊಂದು ವಿಡಿಯೋ ಜೊತೆ ನಾನು ನಿಮಗೆ ಸಿಗ್ತೀನಿ. ಅಲ್ಲಿ ತನಕ ಥ್ಯಾಂಕ್ಸ್ ಫಾರ್ ವಾಚಿಂಗ್.